ಈ ಗಣೇಶ ನೋಡಿದ್ವಿ, ಸಖತ್ತಾಗಿದೆ. ಹೊಡಿಯೋದು ಫುಲ್ ರೆಸ್ಟು. ಇಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೊಬ್ಬರ ಹಬ್ಬ ಮುಗ್ದೋಯ್ತದೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ಗಣೇಶನ್ ನೋಡಕ್ ಹೋಗ್ತಾ ಇದೀವಿ. ಊರಲ್ಲಿ ನೆಕ್ಸ್ಟ್ ವೀಕ್ ಗಣೇಶ ಕೂಡಿಸ್ತಾ ಇದೀವಲ್ಲ, ಸೊ ಅದಕ್ಕೋಸ್ಕರ ಹುಡುಗರೆಲ್ಲ ಸೇರ್ಕೊಂಡು ಗಣೇಶನ್ ನೋಡೋದಕ್ಕೆ ಹೋಗ್ತಾ ಇದೀವಿ. ಗಣೇಶನ್ ಎಲ್ಲಿ ತೊಗೊಂತೀವಿ ಏನು ಅನ್ನೋದೆಲ್ಲ ಫುಲ್ಲು ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಮಿಸ್ ಮಾಡ್ದಂಗೆ ಈ ವ್ಲಾಗ್ನ ಫುಲ್ ನೋಡಿ, ಸ್ಕಿಪ್ ಮಾಡ್ದಂಗೆ. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಪಕ್ಕದಲ್ಲಿ ನನ್ನ ತಮ್ಮನಾದ ಶ್ರೇಯ ಅವರಿದ್ದಾರೆ, ಆ್ಯಂಡ್ ಮುಂದೆ ರಾಕೇಶ್, ಈ ಕಡೆ ಲಿಖಿತ್ ಅವರಿದ್ದಾರೆ. ಸೊ ನಮ್ಗಳ ಕ್ವಾಟ್ಲೆಗಳನ್ನು ನೋಡಬೇಕು ಅಂದರೆ ನೀವು ವಿಡಿಯೋ ಫುಲ್ ನೋಡಲೇಬೇಕು. ಫುಲ್ಲು ವಿಡಿಯೋ ಮುಗಿಯೋವರೆಗೂ ನೋಡ್ತಾ ಇರಿ, ಸ್ಕಿಪ್ ಮಾಡ್ದಂಗೆ. ಯಾವ್ಯಾವ ಥರ ಕ್ವಾಟ್ಲೆ ಮಾಡ್ತೀವಿ ಅನ್ನೋದೆಲ್ಲ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಅಲ್ಲ, ಇನ್ನೂ ಬರ್ತಾನೆ ಇರುತ್ತೆ ವೀಡಿಯೋಸು. ಗಣೇಶನ ಹಬ್ಬ ಮುಗಿದ ಮೇಲೂ ಬರುತ್ತೆ, ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಮಿಸ್ ಮಾಡ್ದಂಗೆ ವೀಡಿಯೋಸ್ನ ನೋಡಿ. ಓಕೆ, ಬಾಯ್. ಬನ್ನಿ ಸಿಗೋಣ ಮುಂದಕ್ಕೆ. ಮ್ಯಾಮ್, ನನ್ನ ಕೆಲಸ ಏನು ಅಂದರೆ, ನಾನು ಇವಾಗ ಯೂಟ್ಯೂಬಲ್ಲಿ ದುಡಿತಾರೆ ಗೊತ್ತಾ, ಅವ್ರಿಗೆ ಆದಾಯ ಬರ್ಸೋದೇ ನನ್ನ ಕೆಲಸ ಆಗಿತ್ತು. ದಿವಸ ಕುಟ್ಕೊಟ್ಟು ಬೆಳಿಗ್ಗೆ ನೋಡೋದು, ವೀಡಿಯೋ ನೋಡೋದು, ಮತ್ತೆ ಊಟ ಮಾಡೋದು, ಮತ್ತೆ ವೀಡಿಯೋ ನೋಡೋದು, ಬರೀ ಇದೇ ಆಗಿತ್ತು. ಇಲ್ಲ ಬಸ್ ಸ್ಟ್ಯಾಂಡ್ ಆಮೇಲೆ ತಪ್ಪು ತಿಳ್ಕೊಬಿಟ್ಟಾರಪ್ಪ ವಿಡಿಯೋ ಅಂದ್ರೆ ಏನೇನು ಅಂತ. ಯೂಟ್ಯೂಬ್ ವಿಡಿಯೋನು ಬೇಜಾಗಿದೆ ನನಗೆ, ಇನ್ನ ಏನು ಸಾಧಿಸಿಲ್ಲ. ಎಲೆಕ್ಷನ್ ನಿಂತ್ಕೊಂಡು ಹಿಂಗೆ ಸಿಂಗುಸ್ಗಡೆ ನಿಂತ್ಕೊಂಡು ನಮ್ಗೆ ಬಾತ್ರೂಮ್ ಅರ್ಜೆಂಟ್ ಇಂಥವೆಲ್ಲ ಚೆನ್ನಾಗಿ ಇದೇನು ಕಟ್ಟಿಲ್ಲ, ಹಂಗೆ ಹಂಗೆ ಹಾಕ್ತೀನಿ. ಇಲ್ಲ ಇಲ್ಲ, ಹಂಗೆ ಹಂಗೆ ಹಾಕ್ತೀನಿ. ನಮ್ಮ ಹುಡುಗರು ಬೇಜಾನ್ ಕ್ವಾಟ್ಲೆಗಳಿರ್ತವೆ, ನೋಡ್ತಾ ಇರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈ ಥರ ಕ್ವಾಟ್ಲೆಸೇ ನೀವು ನೋಡ್ತಾ ಇರ್ತೀರಾ ವಿಡಿಯೋ ಫುಲ್ಲು, ನೋಡ್ತಾ ಇರಿ ಹಂಗೆ. ಓ ಬಾರೋ ಬಾ ಗೈಸ್, ಗೊಬ್ಬರ ಬರ್ತಾ ಇದ್ದಾನೆ ಗೈಸ್. ಹೊಸ ಮೆಂಬರ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೊಬ್ಬರ ಅವರು ಈ ವ್ಲಾಗಿನಲ್ಲಿ ಹೈಲೈಟ್ ಆಗ್ತಿದ್ದಾರೆ. ಇವಾಗ ಎಲ್ಲಿ ನೋಡೋಣಪ್ಪ ಫಸ್ಟು? ಇರೋ ಸುಂಕುದ್ ಕಟ್ಟೆಯಲ್ಲಿ. ಇಲ್ಲೇ ಸುಂಕುದ್ ಕಟ್ಟೆಯಲ್ಲಿರೋ ಒಂದು ಶಾಪಿಗೆ ಬಂದಿದ್ದೀವಿ. ಸೊ ಗಣೇಶನ್ ನೋಡೋಣ ಅಂತ. ಸೆಲೆಕ್ಟ್ ಮಾಡ್ತೀವಾ ಇಲ್ವಾ ಅನ್ನೋದು ಫುಲ್ ವೀಡಿಯೋದಲ್ಲಿ ನೋಡಿ. ಯಾವ ಗಣೇಶ ಸೆಲೆಕ್ಟ್ ಮಾಡ್ತೀವಿ ಏನು ಅನ್ನೋದು. ಇದೊಂದೇ ಕಡೆ ಅಲ್ಲ, ತುಂಬ ಕಡೆ ನೋಡ್ತೀವಿ ಗಣೇಶನ್ನ. ನೋಡ್ತಾ ಇದ್ದೀವಿ. ಗಣೇಶನ್ನೆಲ್ಲ ಕಟ್ ಮಾಡಪ್ಪ, ತೋರಿಸ್ಬೇಡ. ಇನ್ನ ಸೆಲೆಕ್ಟ್ ಮಾಡೋದಲ್ಲ, ನಾವು ಯಾವ ಸೆಲೆಕ್ಟ್ ಮಾಡ್ತೀವೋ ಆ ಗಣೇಶನ್ ತೋರ್ಸೋದು ಬೇಡ. ಸರ್ಪ್ರೈಸ್ ಇರಲಿ. ಬರೀ ನೋಡೋದನ್ನ ತೋರ್ಸೋಣ, ಸೆಲೆಕ್ಟ್ ಮಾಡೋ ಗಣೇಶನ್ ತೋರ್ಸೋದು ಬೇಡ ವಿಡಿಯೋದಲ್ಲಿ. ಬುಕ್ ಆಗಿರ್ಬೇಕದು, ಪೇಪರ್ ಹಾಕೋರಲ್ಲ. ಈ ಗಣೇಶ ನೋಡಿದ್ವಿ, ಸಖತ್ತಾಗಿದೆ, ಆದರೆ ಬುಕ್ ಆಗಿಬಿಟ್ಟಿದೆ. ಇಲ್ಲಿ ಇಷ್ಟೇ ಇರೋದು, ಚೆನ್ನಾಗಿ ಯಾವುದೂ ಕಲೆಕ್ಷನ್ ಇಲ್ಲ ಅಂದ್ಬಿಟ್ಟು ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಗೊಬ್ಬರನ ಜಾಸ್ತಿ ಹೈಲೈಟ್ ಮಾಡೋಣ ಅಂತ ವಿಡಿಯೋದಲ್ಲಿ. ಕೈಸ್ ಇಲ್ಲೋಡಿ, ಅಣ್ಣ ಸೆಕ್ಯೂರಿಟಿ ಗಾರ್ಡ್ ಫುಲ್ ರೆಸ್ಟು. ಅಣ್ಣ ರೆಸ್ಟ್ ಆಗತ್ತಾರ ಅಣ್ಣ. ಎದಳಪ್ಪ. ಇವಾಗ ಇನ್ನೊಂದಕ್ಕೆ ಬಂದಿದ್ದೀವಿ, ನೋಡೋಣ ಬನ್ನಿ. ಒಂದು 4-5 ದಿವಸ ಮುಂಚೆನಾರು ಹಾಕ್ಬೇಕಲ್ಲ ಬ್ಯಾನರ್ನ. ನಾವು ಇದು ಮಾಡಿದಾಗ ವಿಡಿಯೋ ಗಣೇಶ ಎಬ್ಬಿಸ್ತಾ ಇದೀವಿ ಅಂತ. ಹೌದು, ಎಲ್ಲರೂ ಮಾಡ್ತಾರೆ, ನಾವು ಆ ಟ್ರೆಂಡ್ನ ಫಾಲೋ ಮಾಡೋದು ಬೇಡವಾ? ಹೌದು. ಏನು ಟ್ರೆಂಡ್? ಅದೇ ಗಣೇಶ ಕೂರ್ಸೋದು, ಬ್ಯಾನರ್ ಹಾಕಿ. ಹೌದು ಹೌದು. ಅಂದರೆ ಲಿಕ್ಕಿ ನೀನು ಹೊಡ್ಸು, ಬುಧವಾರದಷ್ಟರಲ್ಲಿ ಹೊಡ್ಸು. ಈಗ ಇವು 2 ದಿನದಲ್ಲಿ ಯಾವ ಥರ ಒಂದಿನ ಹಾಕ್ಬಿಟ್ಟು ಬಂದ್ಬಿಡೋಣ. ಯಾಕಂದ್ರೆ ಒಂದು 3 ದಿನ ಮುಂಚೆ ಹಾಕಿದ್ರೆ ಸರಿ ಹೋಗುತ್ತೆ. ಆಯ್ತು ಸರ್. ಇಲ್ಲ ಕಣ, ಬಿಟ್ಬಿಟ್ಟಾರೆ ಯಾರೋ ನೀರಿಗೆ ಬಿಟ್ಬಿಟ್ಟಾರೆ. ಆರ್ಚ್ ಇದ್ದಿದ್ರೆ ಟ್ರ್ಯಾಕ್ಟರ್ ನಾವೇ ಕಟ್ಟಿ ತಡಿ, ಆರ್ಚ್ ಎಲ್ಲಿ ಬಿಟ್ಟಾರ ನೋಡ, ಎತ್ಕೊಬರೋಣ.
ಸ್ಯಾಂಕೆಟ್ ಎಣ್ಣೆಗೆ ಬಿಟ್ಬಿಟ್ಟವ್ರೆ. ಆಯ್ತು ತೇಲ್ತದ ಮುಳುಗೋಯ್ತಾ ಹೋದ ವರ್ಷ ಬಿಟ್ಟಿರೋದು ಗುರು. ತೇಲ್ತಾನಿಲ್ಲ ಮುಳುಗ್ತಾನು ಇಲ್ಲ, ಹೋಗ್ಬಿಡೋದು ಅದು. ವಿಡಿಯೋ ಮಾಡ್ದೆ, ಆ ಹುಡುಗಿರ್ದೆಲ್ಲ ಬಂದೈತೆ ಬಿಡು ಕ್ಲಿಪ್ಪು. ಈ ಗಾಡಿ ಸೈಡ್ ಹಾಕು, ಅಲ್ಲೈತೆ. ಇಲ್ಲಿ 3, 6, 9, 12, 15 ಇಲ್ಲ ಅಲ್ಲ, ಅಲ್ಲಿ ಬ್ರೆಸ್ ಹತ್ರ ಹಾಕು, ಅಲ್ಲಿ ಹೋಗ್ಬೋದು ನೋಡೋದೆಲ್ಲ. ಬ್ರಸ್ ಹತ್ರ ಹಾಕ ಇನ್ನ ಕಲಿಬೇಕಮ್ಮ ಕಾರು. ಅವ್ನು ಯಾವ ತುಕಾಲಿ ಡ್ರೈವರ್ ಕಣೆ ಅವನ್ಲೇ, ತುಕಾಲಿ ನನ್ನ ಮಗ. ಅವ್ನು ಎರಡೇ ವೀಲಲ್ಲಿ ಓಡಿಸ್ತಾನೆ. ನಾನು ನಾಟನ ಆ ಮಟ್ಟಕ್ಕೆ ಓಡಿಸಿದ್ದೀನಿ ನೋಡ್ಕಲಿ. ಚೀಂಗ್ ಟಪಾಪು ಡುಮ್ ಡುಮ್. ಇವಾಗ ಇನ್ನೊಂದು ಕಡೆ ಬಂದಿದ್ದೀವಿ, ನೋಡೋಣ ಬನ್ನಿ ಗಣೇಶ ಆಗುತ್ತಾ ಇಲ್ಲಾದ್ರೂ ಸೆಲೆಕ್ಟ್ ಆಗುತ್ತಾ ಅಂತ. ಹಾಲೆ ಎಲ್ಲ ಆಲ್ಮೋಸ್ಟ್ ಬುಕ್ಕೇ ಆಗ್ಬಿಟ್ಟವೆ ನೋಡಿ. ಇದು ಇವೇಡಾ ಏ ಇವೇಡು ಕಣ, ಸೇಮ್ ಪೀಸು ಇವೇಡು. ಕ್ಯಾಪ್ ಗಣೇಶನ್ ತೋರ್ಸ ಗೊಬ್ಬರ. ಅವ್ನ ಗೊಬ್ಬರ ನಾನು ಹೈಲೈಟ್ ಮಾಡೋ ಹೇರ್ ಸ್ಟೈಲ್ ಬೇರೆ ಸರಿ ಮಾಡ್ಕೊಂಡವನೇ. ಯಾವ ಹುಡುಗಿನೂ ಬಿಡಲ್ಲ ಬ್ರ್ಯಾಂಡ್ ಐತೆ ಗೊತ್ತಿಲ್ಲ ಅಷ್ಟೇ. ಓ ಡಿ ಬಾಸ್ದು ಒಂದು ಬ್ರ್ಯಾಂಡ್ ಅದಂತೆ. ನಮ್ಗೆ ಗೊತ್ತಿರೋದಂತೆ 8 PM ಅಂತ ಇದೆಯಾದಪ್ಪ ಡಿ ಬಾಸ್ ಬ್ರ್ಯಾಂಡು. ನಮ್ದು ಒಂದು ಬ್ರ್ಯಾಂಡ್ ಐತೆ, ಆದರೆ ನಿಮ್ಗೆ ಯಾರು ಗೊತ್ತಿಲ್ಲ ಅಷ್ಟೇ. ಅದು ಬೇರೆ ಗೊತ್ತು, ನಿಮಗೆಲ್ಲ ಗೊತ್ತಾಗೋದು. ಸಾಕು ಬಿಡ್ಲಿ, ಎಲ್ಲಿ ಇದು ಹೌದಾ? ಸರಿ ಸರಿ. ನಾನು 4 ದಿನ ಹೋಯ್ತೀನಿ ನೋಡ್ಲ. ಗೇಟ್ ಸೈಡ್ ಮಾಡೋದು ನೋಡ್ರೆ ಭಯ ಆಗ್ತದೆ ನನಗೆ. ಯಾರು ಗಾಡಿ ರೆಡಿ ಮಾಡ್ಕೊಂಡ್ಬಂದು ಮಾಮೂಲಿ ಹೇಳಿ. ಯಾವತ್ತು ಗಣೇಶ ಶನಿವಾರ ನೋಡ್ಬಿಡ್ತಾರೆ ಯಾವ ಒಂದು ಉಮೇಶ್ ಹೆಂಗೆ ಹೇಳಿ ಗೇಟ್ ಸೈಡ್ ಮಾಡೋದು ಮಾಡಿ ರಾಗಿ ಮಿಷಿನ್. ಟಾಟಾ ಎಸ್ ಗೇರ್ ಹೋಗಿತ್ತವ. ಇವನು ಹಾಕಿದ್ರೆ ಹಂಗಾಗ್ತಾವತ್ತು ಎಲ್ಲ ಚೆನ್ನಾಗಿ ಕಾರ್ ಇಲ್ಲ ಕಣೋ. ನಿಮ್ದು ಬೆಟ್ಟಕ್ಕೆ ಹೋದ ಗಾಡಿ ಕೊಟ್ಟಿದ್ವಿ ಗೊತ್ತೇನೋ ಕೈಗೆ, ಅವಾಗ ಹೆಂಗೋ ಚೇಂಜ್ ಮಾಡ್ತಿದ್ದೀನಿ. ರಿವರ್ಸ್ ಬೀಳ್ತಾ ಇಲ್ಲ. ಹಾಕಿದೆ ಒತ್ತಲಿಲ್ಲ, ರಾಗಿ ಕೊಂಡು ಬಂದೆ ನಾನು ಅಷ್ಟೇ. ರಾಗಿ ಮಿಷಿನ್ ತಿರ್ಗಿಸ್ತಾ ರಾಗಿ ಕೊಂಡು ಬಂದೆ, ಒತ್ತಲಿಲ್ಲ ನಾನೇ ಮಾಡೋಣ. ಆಕ್ಸಿಡೆಂಟ್ ಆಯ್ತು ಸಡನ್ ಆಗಿ. ಇವಾಗ ಆಯ್ತು, ಇವಾಗ ಆಯ್ತು, ಏನಾಯ್ತು ಅಂತ ಗೊತ್ತಿಲ್ಲ. ಹೋಗಂಕ ಆಟೋ ನಡಿಯೋ ನೀನು ಮುಂದೆ ಟ್ರಾಫಿಕ್ ಬಂದಿದೆ. ಆಟೋ ಅಪ್ಸೆಟ್ ಆಗೈತೆ. ಇಲ್ಲ ಎಣ್ಣೆ ಪ್ರಭಾವ ಗಾಯ್ಸ್, ಎಣ್ಣೆ ಪ್ರಭಾವ. ಗೈಸ್ ಈಗ ಒಂದು 3 ಕಡೆ ನೋಡ್ಕೊಂಬಂದ್ವಿ. 3 ಕಡೆಯಲ್ಲಿ ಒಂದ್ ಕಡೆ ಗಣೇಶ ಇಷ್ಟ ಆಯ್ತು, ಬಟ್ 5 ಅಡಿ ಗಣೇಶಕ್ಕೆ 16,000 ಹೇಳ್ತವ್ರೆ. ಒಂದ್ ಕಡೆ 16 ಹೇಳಿದ್ರು, ಒಂದ್ ಕಡೆ 16,500 ಹೇಳಿದ್ರು. ಏನ್ ರೇಟ್ ಅಂತೀರಾ ಗೈಸ್? ಯಪ್ಪ, ಈ ರೇಟಲ್ಲಿ ಗಣೇಶನ್ ಕುಣಿಸೋದು ಹಿಂಗೆ? ಬಿಸ್ನೆಸ್. ಆಕ್ಚುಲಿ ದಿಸ್ ಈಸ್ ಬಿಸ್ನೆಸ್. ಗಣೇಶನ್ಗೂ 16,500 17,000 ಡಿಮ್ಯಾಂಡು. ಯಪ್ಪ, ಅದು 4 ಅಡಿ 5 ಅಡಿ ಗಣೇಶ. ಹೋದ್ಸಲಿ ಎಷ್ಟು ಕೊಟ್ಟಿದ್ವಿ? 7.5. 7.5 8 5 4 ಅಡಿ ಗಣೇಶ ಅಲ್ಲ? 4 ಅಡಿ ಗಣೇಶ. 4 ಕಾಲು. ಈ ಸಲ 5 ಅಡಿ ಗಣೇಶ 6 ಅಡಿ ಗಣೇಶ ನೋಡೋಣ ಅಂತ ಅಂದ್ರೆ ನಮ್ಮ ಮಾಮೂಲಿ ಸ್ಪಾಟ್ಗೆ ಹೋಗೋಣ. ಅಲ್ಲೇ ತರ ನಾವು ಹೊಸ ಕಡೆ ಹೋದ್ರೆ ಹಿಂಗೇನೆ. ಹೌದು. ಅಷ್ಟರಲ್ಲಿಗೆ ಗಾಡಿ ತಿರುಗಿಸೋ ಮಚ್ಚ.
ಇವಾಗ ಯೂ ಟರ್ನ್ ಮಾಡ್ತೇವೆ ಟುವರ್ಡ್ಸ್ ದಾಸರಳ್ಳಿ. ನವಗ್ರಹ ಮ್ಯೂಸಿಕ್ ಹಾಕೋ, ನವಗ್ರಹ ಮ್ಯೂಸಿಕ್ ಹಾಕೋ. ಹೋಗೋದು ಬೇಡ ಕಣ್ರಪ್ಪ, ಫಸ್ಟ್ ಊಟ ಕೊಡ್ರಪ್ಪ ನಮ್ಗೆ. ಸ್ಪಾನ್ಸರ್ ನೀನೇ ತಾನೇ ಮಾಡೋದೀಗ. ಸ್ಪಾನ್ಸರ್ ಮಾಡ್ತೀವಿ, ಎಲ್ಲದಕ್ಕೂ ಸ್ಪಾನ್ಸರ್ ಇಟ್ಕೊಂಬಿಡ್ರಿ. ಲೋ, ಈಗ ಸ್ಪಾನ್ಸರ್ ಮಾಡಕ್ಕೆ ಅಂತಾನೆ ಒಬ್ರು ಬಂದವ್ರೆ ಇಲ್ಲಿ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೊಬ್ರ. ನಿಲ್ಸೋ ನೋಡಿ, ಅಲ್ಲೋ ಕುದುರೆ ಆಯ್ತು ನೋಡಕ್ ಹೇಳೋದ. ಏನ್ ನನ್ನ ಮಕ್ಕಳು ನೀವು, ದುಡ್ಡಾಗಿರೋ 10 ರೂಪಾಯಿ ಗೈಸ್. ನಮ್ಮ ಹರ್ಷ ಬಂದ. ಫಿಶ್ ಕೊಡಿಸ್ತವ್ರೆ. ಹರ್ಷ ಬಾ. ಹರ್ಷ ವಾಯ್ಸ್ ಹೋಗಿದ್ರು ಮಾಡ್ತಾ ಇದೀನಲ್ಲ. ಇಲ್ಲಿ ಇಲ್ಲಿ ತೋರ್ಸಪ್ಪ ನಿನ್ ಮಗವ, ಮಗ ತೋರ್ಸು. ಗೈಸ್ ಇವಾಗ ದಾಸಹಳ್ಳಿಗೆ ಬಂದಿದೀವಿ, ಇಲ್ಲಿಂದ ನೋಡ್ಕೊಂಡು ಹೋಗ್ಬೇಕು. ಇವಾಗ ಬಂದ್ಮೇಲೆ ಟಿಕ್ ಹಾಕತ್ತೀನಿ. ನೀನ್ ಯಾಕೆ ಕೊಡ್ಬೇಕು ಇದನ್ನ? ಕಲೆಕ್ಷನ್ ಜೋರಾಗಿ ಮಾಡ್ತಾವ್ರೆ ಗೈಸ್. 4:27 ಆಗೈತೆ. ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನಾಷ್ಟ ಮಾಡಿರೋದಷ್ಟೇ. ಇವ್ರು ಸವಾಸ ಮಾಡಿದ್ರೆ ಎಲ್ಲ ಹಿಂಗೆ ಆಗೋದು. ಗೈಸ್ ನಾನು ಗೋಬಿ ರೈಸ್ ಹೇಳಿದ್ದೀನಿ. ಅದು ವರ್ಕೌಟ್ ಮಾಡಿರೋದ್ರೆ ಸ್ವಲ್ಪ ದುಡ್ಡು ಜಾಸ್ತಿ. ಇಲ್ಲಿ 6 ಪ್ಯಾಕ್ ಗಣೇಶ ಅದು ಆಗೋಗೋದು ಕಣ. ಗಣೇಶ ಇದು ಆಗಿಲ್ಲ, ಆಗೈತೆ. ಅದು ತೋರ್ಸಿದ್ರೆ ಆಗ್ಲಿ ನೋಡಿದ್ವಿ. ಅದು ಜಿಮ್ಮಿ ಸೇರಿಸಿರೋದ್ರಲ್ಲಿ ಸ್ವಲ್ಪ ಜಾಸ್ತಿ ಅಂತೆ. ಅಲ್ಲಿ ಅಜ್ಜಿ ಹತ್ರ ಮಾತಾಡಿದ್ದೀನಿ, ಅವ್ರೊಂದು ಗಣೇಶ ಹೇಳೋರೆ. ಅದೇ 2ನೇ ಗಣೇಶ ಮುಖ ಆಯ್ತದೆ, ಬ್ಲೂ ಕಲರ್ ಆಗೋಗೈತಲ್ಲ, ನಾಳೆ ಬರೋ ಸಾಧ್ಯತೆ ಇದೆಯಂತೆ. ಫೋನ್ ನಂಬರ್ ಕೊಟ್ಟು ಬರ್ತಾ ಇರ್ಬೇಕಷ್ಟೇ. ಏನೋ ನಂದೆ ಅಂತ ಬಂದೆ ಅಂತ ಇದ್ದ ನೋಡ್ಕೊಂಡು ತಗೊಂಡೋಗ್ಬೇಕು. ಅದನ್ನ ಬಿಟ್ಟು ಬರ್ತೀನಿ ಅಂತ ಹೋಗ್ತಾರೆ. ನೀವು ಬರ್ತಾರೆ ಅನ್ಬೇಕು, ನೀವು ಸೈಕಲ್ ತೊಳ್ತೇನೆ ಹಬ್ಬ ಮುಗ್ದೋಯ್ತದೆ. ಅಯ್ಯೋ ತಾತನ ಇದು ನಂಬರ್ ಇಸ್ಕೊಂಡ. ಅವೆಲ್ಲ ಆಗಿರೋ ಕೆಲಸ. ಏನ್ ಖುಷಿ ಅಂದ್ರೆ ಅಲ್ಲೇ ಬರ್ತೀನಿ. ಅದೇ ಗಣೇಶ ನಂಬಿಕೆ ಹಬ್ಬಕ್ಕೆ ಮತ್ತೇನೆ ಬರ್ತೀನಿ ಬಾ ಕಲೆಕ್ಟ್. ಈಗ 20 ಬೇಕಾ ಹಾಕ್ತೀನಿ. ನಡೀರ ಆಯ್ತು. ಗ್ಯಾಸ್ ಬೇಡ, ಅವನೇ ಇದು ಮಾಡ್ರಾಯ್ತು. ಅಲ್ಲೇನೆ. ಗೈಸ್ ಇದನ್ನ ಸೆಲೆಕ್ಟ್ ಮಾಡಿದ್ವಿ, ಬ್ಯಾಕ್ ಸೈಡ್ ಹಿಂದೆಗಡೆ ಇರೋದು. ಬಟ್ ಬುಕ್ ಆಗ್ಬಿಟ್ಟೈತೆ. ಚೆನ್ನಾಗೈತೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಮಾತ್ರ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಚೆನ್ನಾಗೈತೆ. ಗಣೇಶ ಬುಕ್ ಆಗ್ಬಿಟ್ಟೈತಿ. ಲೋ ಅಲ್ಲಿಗೆ ಇದೆಷ್ಟು ಹೇಳು? 32,000. 32,000 ಇರಾಬರ ಚಿನ್ನ ಎಲ್ಲ ಅಲ್ಲೇ ಇರೋದು ಅಲ್ವಾ? 32,000 ಖರ್ಚು ಮಾಡಿದ್ರೆ ಗಣೇಶನ ಎದ್ದು ಬಂದ್ಬಿಡ್ತಾನೆ. ಇವೆಲ್ಲ ತೆರೆ ಬಿಡ್ಬೇಕು ಅಂತ ಬೇಜಾರಾಯ್ತಿರ್ತದೆ. ಹಾಂ, ಪೇಪರ್ ಅವೆಲ್ಲ ಪೇಪರ್ ಭಾರ ಇರಲ್ಲ, ಯಾವ್ದು ಭಾರನೇ ಇರಲ್ಲ. 4 ಜನ ಎತ್ಬೋದಿವಲ್ಲ ಹೌದಾ? ಪೇಪರ್. ನಿಜ ನೋಡೋಣ. ಪೇಪರ್ ಕೋಲ್ಕತ್ತಾ ಗಣೇಶ ಗೈಸ್ ನಾವು ಯಾವ್ಯಾವ ಗಣೇಶ ಸೆಲೆಕ್ಟ್ ಮಾಡ್ತೀವೋ ಆ ಗಣೇಶ ಎಲ್ಲ ಬುಕ್ ಆಗ್ಬಿಟ್ಟೈತೆ ನೋಡಿ. ಒಬ್ಬನೇ ಎತ್ತೋದಕ್ಕೆ ಸಾಹಸ ಮಾಡ್ತಾನೆ, ಹರಸಾಹಸ ಮಾಡ್ತಾನೆ. ಒಬ್ರು ಬೆನ್ನಿಂಗ್ ಇಟ್ಕೊಂತಾರೇನೋ. ಯಾಕಪ್ಪ ಇಡೋದು? ಇದು ಸಿಕ್ಕರೆ ಪಕ್ಕ ಇಡ್ಬೋದಾಗಿತ್ತು. ಲೋ ನಾವು ಯಾವ್ದನ್ನ ತಗೋಬೇಕು ಅನ್ಕೊಂತೀವೋ ಅದು ಬುಕ್ ಆಗ್ಬಿಟ್ಟವೆ. ಇದು 20 ಕೊಡ್ತಾರೆ ಕೇಳತ್ತೆ ಆಗಿದಾಗೆ. ಎತ್ಕೊಂಡು ಹೋಗೋಣತೆಗೆ ಯಾವ ಆರ್ಚೆ ಬೇಡ, ಎರಡು ಒಂದು ಬಿಜ್ಜಾಗಿರೋ ತೊಗೊಂಬರೋ ಥರನ ಆ ತ್ರಿಶೂಲದಿಂದ ಇಲ್ಲಿಗೆ ಒಂದು ಹಾರ ಹಾಕೋಣ ಅಷ್ಟೇ. ಅಷ್ಟೇ ಕಟ್ಟೆ ನಿನ್ ಕಡೆಯಿಂದ ನಿನ್ ಹುಡುಗರು ಜಾಸ್ತಿ ಅಲ್ಲ ಅಲ್ಲಿ. ಹುಡುಗನೇ ಬಿದೋಗಂತ ಅಷ್ಟೇ ಅವನು. ಕಲ್ಯಾಣಿ ಆಗಲ್ವಾ? ಕಲ್ಯಾಣಿ ಮುಗಿಸೋಣ, ತುದಿ ಕಾಣಿಸ್ಲಿ, ಏನಾಗಲ್ಲ. ಆಶೀರ್ವಾದ ತಗೊಂಡೋಗ್ತಾರೆ ಗಣೇಶಂದ. ಅವನ ತಿಪ್ಸರ ಹೋಗ್ಲಿಲ್ಲ, ಯಾರು ಕುಣಿಸಿರಲ್ಲ. ಯೋಚನೆ ಮಾಡಿ ಆಗ್ದಿರೋದಕ್ಕೆ ಕುಣಿಸ್ತಾ ಇಲ್ಲ. ಮಾಡಿದ್ರೆ ಯೋಚನೆ ನೋಡಿ ಯಾರು ಏನಪ್ಪ. ನಂಗಂತೂ ಆಸೆ ಇತ್ತು. ನಮ್ಗೆ ಇದು ಸಖತ್ ಆಸೆ ಇತ್ತು ಗೈಸ್. ಕೊಡಿಸ್ತೀರಾ ಇದನ್ನ ತಗೊಳ್ಳೋಣ. ಇದಕ್ಕೋಸ್ಕರ ಅದನ್ನೇ ಎತ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವಾಗ ಅದನ್ನೇ ಕೊಟ್ಟರೆ ಕೊಡ್ತಾರೆ ಕೇಳತ್ತೆ ಆಗಿದಾಗೆ.
ಗಾಡದು ನನ್ನ ಪ್ರಕಾರ ಅದೊಂದು ಒಂದು ಅದೇ ಚಿಕ್ಕ ಚಿಕ್ಕ ಬರ್ತಲ್ಲ. ಚಿಕ್ಕಿದಲ್ಲ ಸರ್ ಈ ಮೀಟಿಂಗ್ಸು ಗಣೇಶನ ಬರ್ತೀನಿ $1,000 1,500 ಬಾಡಿಗೆ ಸಿಗ್ಬೋದು ಕುಣಿಗಲ್ಗೆ. ಅದನ್ನ ಟ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡ್ಬಿಟ್ರೆ ಮುಂದೆ ಫ್ರಂಟಿಗೆ ಹಿಂಗೆ ಸೀರಿಯಸ್ ಮಾತಾಡೋದಕ್ಕೆ ಏನೋ ಒಂದು ಮಾಡೋಣ ಕಡೆ ಹೊಸ್ತಾಗಿ ಅಂತ ನಾನು ಹೇಳ್ತೀನಿ. ಲೈಟ್ಗೆ ಬ್ಯಾಟ್ರಿ ಬೇಕಲ್ಲ, ಏನು ಮಾಡೋದು? ಮುಚ್ಚ ಪಲ್ಲಕ್ಕಿ ಜನರೇಟರ್ಗೆ $1,000 ಬಾಡಿಗೆ, ಟ್ಯಾಕ್ಟ್ರಿ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಟ್ಯಾಕ್ಟ್ರಿ ಗಣೇಶ ಟಮಟೆ ಮೂರೇ. ಅದು ಗೊತ್ತು, ನೀವು ಅದು ತಗೊಂಡ್ರೆ ಟಿಫನ್ ಮುಳುಗಲ್ಲ ಅದು. ಯಾವುದು ಅದು ಮುಳುಗ್ಸಾನೆ ಬಿಡು. ಅಡ್ಡ ಮಡಗಿ ಮುಳುಗಲ್ಲ ಅದು, ಬೆಂಡದು. ಟಿಪ್ಸನ್ನ ಬಿಡು ಆಯ್ತು, ಕಲ್ಯಾಣ ಮುಳ್ಗದ ಕಣ್ಣಿನ ನೀರಲ್ಲೈತೆ, ನೀವು ಮಾಮೂಲಿ ತಗೊಂಡ್ರೆ ಮುಳುಗಲ್ಲ ಅದು. ಇದು ಮಳೆ ಬಂದು ನೀರು ಬಂದೈತೋ ಯಾಕೆ ಕಲ್ಯಾಣ ಯಾಕೆ ನೀರು ಬಂದಿಲ್ಲ ಅಲ್ಲಿ? ಗಣೇಶ ಬರ್ತಾರ ಕೇಳ, ಕೇಳೋ ಫೋನ್ ಮಾಡಿ. ಯಾಕೋ ಬ್ಲಾಸ್ಟ್ ಗಿಸ್ಟ್ ಆಯ್ತಾ? ಮಾಡಲ್ಲ ಹೊಡಿಯೋದು ಮಾಡಲೇ ಯಾರು ಬರ್ತಾರೆ? ಯಾರು ಬರ್ತಾರೆ? ನಾವು ಅಷ್ಟೇ. ಅದೇ 5 ಜನ ಎಲ್ಲ ದೊಡ್ಡವರು ಬರ್ತಾರೆ ತಗೊಳ್ಳೋವಾಗ. ಹಿಂದೆ ಕಾರ ಫ್ರೀ ಅಂತ ಬರ್ತಾರೆ, ಬರಲೇ ಎಲ್ಲಲೇ ಇವ್ರು ಅಂಕಗಳವರೆಲ್ಲ ಬರ್ತಾರೆ ಅಂತ, ಅವ್ರು ಬಂದ್ರೆ ಇವ್ರ ಅಪ್ಪ ಎಲ್ಲ ಬರ್ತಾರೆ ಅಂತಾರೆ. ಗಣೇಶ ಫಿಕ್ಸ್ ಮಾಡ್ಬಿಡೋಣ. ಈಗ ಮಾಡೋ ನಾಳೆ ಹಿಂದೆ ಫಿಕ್ಸ್ ಮಾಡ್ತಿದ್ದೀನ ಅದು ಮಾಡೋದು. ಹುಡುಗರು ಸುಮ್ಮನೆ ಹೇಳ್ಬಿಟ್ಟದ್ರ ಏನು ಅಂತ ಮಾಡಿ ಹೇಳಿದಾರೆ ಅವ್ರು 26 21 ಫೈನಲ್ ಆಯ್ತು. ಎಲ್ಲೂ ಹಾಕಿಲ್ಲ. ನಂಬರ್ ಬರ್ದವ್ರಲ್ಲ ಇಲ್ಲಿ. ಕೆಳಗಡೆ ಅಲ್ಲ ನಂಬರ್ ಬರ್ತಾರಲ್ಲ. ಏಯ್ ಅದು 7x9 ಅಡಿ. 7+9 7x9 ಅದು ಕಳೆದ ಐತೆ ಕಣಲೇ. ಕಡಕ್ ಆಗದೆ ಲಾಸ್ಟ್ನೇದು ಮಾಡೋದು ಆಯ್ತು. ಇದು ಮಾಡ್ಬಿಟ್ಟು ತೋರಿಸಿ ಗಣೇಶ ಫಿಕ್ಸ್ ಮಾಡಿದೀವಿ. ಏನು ಜನರು ನಿಮ್ಮ ಅಭಿಪ್ರಾಯ ತಿಳಿಸಿ. ಒಂದಿನ ಟೈಮ್ ಕೊಡ್ತಾ ಇದೀನಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳು. ಗೈಸ್ ಟೈಮ್ ಬಂದು ಆಲೆ 7:30 ಆಗಿದೆ. ಇನ್ನು ನಾವು ಗಣೇಶ ಬುಕ್ ಮಾಡಿಲ್ಲ. ಇವತ್ತು ಬುಕ್ ಮಾಡೋದು ಇಲ್ಲ ಅಂತ ಗೊತ್ತಾಗ್ಬಿಟ್ಟೈತೆ ನಮಗೆ. ಸೊ ಗಣೇಶ ಯಾವತ್ತು ಬುಕ್ ಮಾಡ್ತೀವಿ ಅಂತ ನೋಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಬರುತ್ತೆ. ಸೊ ನಮ್ಮ ಹುಡುಗರೆಲ್ಲ ಫುಲ್ಲು ನೊಂದು ಬೆಂದು ಹೋಗ್ಬಿಟ್ಟವ್ರೆ. ಬಾಯ್ ಹೇಳ್ರು, ಬಾಯ್.